ಹೊಳೆನರಸೀಪುರ ತಾಲೂಕಿಗೆ ತಂದಿದ್ದ ಅನೇಕ ಅನುದಾನ ಅರಸೀಕೆರೆ ಪಾಲಾಗಿದೆ ಅಂತ ಶಾಸಕ ಎಚ್.ಡಿ. ರೇವಣ್ಣ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹೊಳೆನರಸೀಪುರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಹೊಳೆನರಸೀಪುರ ತಾಲೂಕಿನ ಪ್ರಥಮ ದರ್ಜೆ ಕಾಲೇಜುಗಳಿಗೆ ನೀಡಿದ್ದ ಹಣವನ್ನ ಅರಸೀಕೆರೆಗೆ ವರ್ಗಾವಣೆ ಮಾಡಲಾಗಿದೆ ಅಂತ ಆರೋಪಿಸಿದ್ದಾರೆ. ಹೊಳೆನರಸೀಪುರದ ಹಣ ಅರಸೀಕೆರೆಗೆ ಹೇಗೆ ಕೊಟ್ಟರು? ನಮ್ಮ ತಾಲೂಕಿನಲ್ಲಿ ಮಕ್ಕಳು ಕಲಿತಾ ಇಲ್ವಾ? ಅಧಿಕಾರದ ದರ್ಪ ಎಷ್ಟು ದಿನ ಇರುತ್ತೆ ನೋಡೋಣ ಅಂತ ಶಾಸಕ ಕೆಎಂ ಶಿವಲಿಂಗೇಗೌಡರ ವಿರುದ್ಧ ಪರೋಕ್ಷ ವಾಗ್ದಾಳಿ ನಡೆಸಿದ್ರು. ನನಗೆ ಗೊತ್ತಿಲ್ಲಪ್ಪ, ಎತ್ತು ಹೊಳೆ ಎಲ್ಲೈತೆ ಗೊತ್ತಿಲ್ಲ, ನೋಡೋದು. ಏಕೆಂದ್ರೆ ಆ ಎತ್ತು ಹೊಳೆ ಏನೇನಾಗುತ್ತೆ, ಎಲ್ಲೆಲ್ಲಿ ಗಾಡಿಯಲ್ಲಿ ಎತ್ತು ಹೊಳೆ ನೀನು ಹೇಳ್ಬೇಕಪ್ಪ. ಈಗ ನಮ್ಮ ಹತ್ರ ಹಳೆ ಎತ್ತಿನ ಗಾಡಿ ಇತ್ತು, ಈಗ ಎತ್ತಿನ ಗಾಡಿ ಇಲ್ಲ. ಅದಕ್ಕೆ ಹುಡುಕ್ತಾ ಇದ್ದೀನಿ, ಅಲ್ಲಿಗೆ ಹೋಗಿ ನೋಡ್ಕೆ ಬರಲ್ಲ ಎತ್ತಿನ ಗಾಡಿಯಲ್ಲಿ ಅಂತ ಹೇಳಿ ಟೈಮ್ ಬಂದಾಗ ಹೋಗ್ತೀವಿ. ನಂಜುಂಡ ಹುಡುಗರು ಕೂರಿಸ್ಕೊತೀನಿ, ಅವರ ಎತ್ತನ್ನ ಮುಂದ್ಗಡೆ ಹೆಂಗೂ ಚೆನ್ನಾಗಿ ಹೇಳಿ ಅವ್ರಿಗೆ ಅಭ್ಯಾಸ ಐತಿ, ಅವ್ರಿಗೆ ಹೊಡೆಯಕಾರ ಬಿಡೋಣ. ಗೊತ್ತಾಯ್ತು. ಸರ್ಕಾರನೇ ಎತ್ತಿನೋಡು ಯೋಜನೆಗೆ ಉದ್ಘಾಟನೆಗೊಳಿಸಿ ಮಹತ್ವಾಕಾಂಕ್ಷೆಯ ಸರ್ಕಾರದ ಯೋಜನೆ ನೋಡಯ್ಯ, ಒಂದು ನಿಮಿಷ ಹೇಳ್ತೀನಿ. ಈಗ ಅದ್ರ ಬಗ್ಗೆ ಸಪ್ರೇಟಾಗಿ ಮಾತಾಡೋಣ. ಇನ್ನೂ ಐತೆ ಕಡೆಯ, ಇನ್ಮೇಲೆ ಸ್ಟಾರ್ಟ್ ಮಾಡ್ತೀನಿ. 3 ತಿಂಗಳು ಸುಮ್ಮನಿರಿ, ಏನೇನೈತೆ ಒಂದೊಂದಾಗಿ ಹೇಳೋಣ. ಈಗ ಫಸ್ಟು ನಮಗೆ ಇದು ಎತ್ತು ಹೊಳೆ ಆಮೇಲೆ ನೋಡ್ಕೊಳ್ಳೋಣ, ಅದೆಲ್ಲೆಲ್ಲಿ ನಡೀತದೆ ನೋಡೋಣ. ಎತ್ತು ಹೊಳೆ ಎಲ್ಲ ನನಗೆ ಬೇಕಾಗಿರೋದು ಫಸ್ಟ್ ಪ್ರಿಯಾರಿಟಿ. ಮಕ್ಕಳಿಗೆ ಹಳ್ಳಿ ಮಕ್ಕಳು ಉಳಿಸಿ, ನಮ್ಮ ಲೆಕ್ಚರರ್ಸ್ ಹಾಕಿ, ಪಾರ್ಟ್ ಟೈಮ್ ಮಾರು ಹಾಕಿ, ಕಾಯಂ ಮಾರು ಹಾಕಿ, ಅಟೆಂಡರ್ಗಳು ಹಾಕಿ ಕಸ ಗುಡಿಸಿ. ಅಲ್ಲಿ ಕಸ ಗುಡಿಸೋರ ಪರಿಸ್ಥಿತಿ ಏನಾಗಬೇಕ್ರಿ? ಬಾತ್ರೂಮ್ ತೊಳೆಯೋರಿಲ್ಲ, ಕಸ ಗುಡಿಸೋರಿಲ್ಲ. ನಾನು ಈ ಗಂಧದ ಕೋಟೆ ಒಳಗೆ 20 ಕೋಟಿ ಕೊಟ್ಟೆ. ಅದಕ್ಕೆ 20, ಇದಕ್ಕೆ 20 ಮಹಿಳಾ ಕಾಲೇಜ್ಗೆ, ಫಸ್ಟ್ ಏಡ್ ಕಾಲೇಜ್ಗೆ. ಅಲ್ಲೊಂದು 5 ಹಾಸ್ಟ್ಲು ಮಾಡಬೇಕು ಅಂತ ಮಾಡಿದ್ದೆ. ಅಲ್ಲಿ ಹಾಸ್ಟ್ಲು, ಒಂದು ಮಹಿಳಾ ಪೊಲೀಸ್ ಸ್ಟೇಷನ್ ಎಲ್ಲ. ಏನು ಮಾಡೋಣ?